ಸ್ನೇಹಿತರೆ, ಎಲ್ಲರಿಗೂ ಶ್ರೀ ಸಾಯಿ ಚಾನೆಲ್ಗೆ ಸ್ವಾಗತ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀ ಸಾಯಿ ಸಚ್ಚರಿತ್ರೆಯ 44ನೇ ಅಧ್ಯಾಯವನ್ನು ತಿಳಿಸಿದ್ದೇನೆ. ಈಗಿನ ವಿಡಿಯೋದಲ್ಲಿ ಶ್ರೀ ಸಾಯಿ ಸಚ್ಚರಿತ್ರೆಯ 45ನೇ ಅಧ್ಯಾಯವನ್ನು ತಿಳಿಸಿಕೊಡುತ್ತೇನೆ. ಸಾಯಿ ಉಪದೇಶ. ಶ್ರೀ ಗುರುಭ್ಯೋ ನಮಃ. ತಮ್ಮ ಭಕ್ತರಿಗೆ ಬಾಬಾ ಆಗಾಗ ಉಪದೇಶಗಳನ್ನು ಹೇಳುತ್ತಿದ್ದರು. ಸದ್ಗುರುಗಳ ಈ ಅಮೃತವಾಣಿಯಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕ ನೆಮ್ಮದಿ ಹಾಗೂ ಶಾಂತಿ ಪಡೆದು ಧನ್ಯತೆಯನ್ನು ಪಡೆಯುತ್ತಿತ್ತು. ಬಾಬಾ ಹೇಳುತ್ತಿದ್ದರು, ಯಾರು ನನ್ನನ್ನು ಪ್ರೀತಿಯಿಂದ ನೋಡಬಯಸುವರೋ ಅವರು ಮಾತ್ರ ನನ್ನನ್ನು ಕಾಣಬಲ್ಲರು. ಅವರು ನನ್ನ ವಿಚಾರ ಲೀಲೆಗಳನ್ನು ಹೊರತು ಮತ್ತೇನನ್ನೂ ಹೇಳಬಯಸುವುದಿಲ್ಲ. ಸದಾ ಅವರ ನಾಲಿಗೆಯಲ್ಲಿ ನನ್ನ ನಾಮಸ್ಮರಣೆಯೇ ಇರುತ್ತದೆ. ಯಾರು ನನ್ನಲ್ಲಿ ಸಂಪೂರ್ಣ ಶರಣಾಗತಿ ಹೊಂದುತ್ತಾರೆಯೋ ಅವರಿಗೆ ನಾನು ಸದಾ ಸ್ನೇಹ ಹಸ್ತವನ್ನು ಚಾಚುತ್ತೇನೆ. ನನ್ನ ಭಕ್ತರಿಗೆ ಮೋಕ್ಷ ನೀಡಿದರೆ ನನಗೆ ತೃಪ್ತಿಯಾಗುತ್ತದೆ. ಯಾರು ನನಗೆ ಆಹಾರವನ್ನು ಮೊದಲು ಅರ್ಪಿಸದೆ ತಾವು ಸ್ವೀಕರಿಸುವುದಿಲ್ಲವೋ ಅವರ ಅಧೀನವಾಗಿ ನಾನಿರುವೆ. ನೀವು ನನ್ನನ್ನು ಹುಡುಕಿಕೊಂಡು ಎಲ್ಲಿಯೂ ಹೊರಗೆ ಹೋಗುವ ಅಗತ್ಯವಿಲ್ಲ. ನಾನು ಎಲ್ಲ ಕಡೆ ಆತ್ಮರೂಪಿಯಾಗಿದ್ದೇನೆ. ಇದನ್ನು ನೀವು ಅರಿತರೆ ನನ್ನಲ್ಲೇ ಲೀನವಾಗುತ್ತೀರಿ. ಯಾರು ಇತರರನ್ನು ನಿಂದಿಸುವರೋ ಅವರು ನನ್ನನ್ನೇ ತೆಗೆದಂತಾಗುತ್ತದೆ. ಯಾರಿಗೆ ತಾಳ್ಮೆ ಇದೆಯೋ ಅವರೇ ನನಗೆ ಪ್ರೀತಿಪಾತ್ರರು. ಎಲ್ಲ ಜೀವರಾಶಿಗಳು ಪ್ರೀತಿಯಿಂದ ಕಾಣಿರಿ. ಇನ್ಯಾವ ಆಚರಣೆಯೂ ಇದಕ್ಕೆ ಸರಿದೂಗಲಾರದು. ಬಾಬಾ ಅವರೇ ಎಲ್ಲರಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡುತ್ತಾರೆ. ಯಾರು ಸದ್ಗುರುಗಳ ಕೀರ್ತಿ ಹಾಗೂ ಲೀಲೆಗಳನ್ನು ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಹಾಡುವರೋ ಆಲಿಸುವರೋ ಅಂತಹ ಸಜ್ಜನರು ನಿಜವಾಗಿಯೂ ಸಾಯಿ ಅವರಲ್ಲಿ ಐಕ್ಯರಾಗುತ್ತಾರೆ. ಸಾಯಿನಾಥರ ಭೌತಿಕ ಸ್ವರೂಪವು ಇಂದು ನಮ್ಮ ಕಣ್ಣುಗಳಿಂದ ದೂರವಾಗಿರಬಹುದು, ಆದರೆ ಅವರು ಅಮರರು. ಅವರು ದೇಹತ್ಯಾಗ ಮಾಡಿದ ಮೇಲೂ ಭಕ್ತರನ್ನು ಸದಾ ರಕ್ಷಿಸುತ್ತಾರೆ. ಬಾಬಾ ಅವರ ಸಮಕಾಲೀನರೇ ಧನ್ಯರು. ಸದಾ ಪ್ರಾಪಂಚಿಕ ವಸ್ತುಗಳ ಕಡೆ ಗಮನ ನೀಡಿ. ಇಂದ್ರಿಯಗಳಿಗೆ ದಾಸರಾಗುವವರು ದುರಾದೃಷ್ಟವಂತರೆಂದೇ ಹೇಳಬೇಕು. ಏಕೆಂದರೆ ಅವರು ಬಾಬಾ ಅವರಂತಹ ಪರಮಾತ್ಮ ಸ್ವರೂಪಿಗಳನ್ನು ಸೇವಿಸದೆ ವಂಚಿಸುತ್ತಾರೆ. ಕಾಯ ವಾಚ ಮನಸ ನಾವೆಲ್ಲರೂ ಪರಿಶುದ್ಧರಾಗಿರಬೇಕು. ನಮಗೆ ಗುರುಗಳ ವಿನಃ ಜೀವನದಲ್ಲಿ ಸಾರ್ಥಕತೆಯ ಹಾದಿ ತೋರಿಸುವವರು ಯಾರೂ ಇಲ್ಲ. ನಮ್ಮ ಹಾದಿಯನ್ನು ಗುರುಕೃಪೆಯಿಂದ ನಾವೇ ಹುಡುಕಬೇಕು. ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದನ್ನು ತಿಳಿದು ಪ್ರಾಪಂಚಿಕ ಸುಖಗಳನ್ನು ಆದಷ್ಟು ತ್ಯಾಗ ಮಾಡಿ ಬದುಕಿನ ಸಾರ್ಥಕತೆ ಎಂದರೆ ಮೋಕ್ಷದ ಹಾದಿಯತ್ತ ನಾವು ಸಾಗಬೇಕು. ನಾವು ಪರರಿಗೆ ಅಧೀನರಾಗುವ ಮುನ್ನ ನಮ್ಮಲ್ಲಿ ನಮಗೆ ಪೂರ್ಣ ವಿಶ್ವಾಸವಿರಬೇಕು. ನಶ್ವರರಾದ ಆದರೆ ಸತ್ಯವಾದ ಈ ಜಗತ್ತಿನಲ್ಲಿ ವಿಷಯ ಸುಖಗಳು ಬಯಕೆಗಳು ನಮ್ಮನ್ನು ಆವರಿಸದೇ ಇರುವಂತೆ ಎಚ್ಚರಿಕೆ ಬೇಕು. ಇದರಿಂದ ವೈರಾಗ್ಯ ಮೂಡುತ್ತದೆ. ಶ್ರೀ ಗುರುಗಳ ನಾಮಸ್ಮರಣೆ ಹಾಗೂ ಧ್ಯಾನದಿಂದ ನಮಗೆ ನಿತ್ಯವಾದ ಆನಂದವುಂಟಾಗುತ್ತದೆ. ಈ ಬಗ್ಗೆ ಒಂದು ಪ್ರಸಂಗ ಹೀಗಿದೆ. ಕಾಕಾ ದೀಕ್ಷಿತ ಶ್ರೀ ಏಕನಾಥ ಭಾಗವತವನ್ನು ಶ್ಯಾಮ ಅವರ ಮುಂದೆ ಪಾರಾಯಣ ಮಾಡುತ್ತಿದ್ದರು. ಅದು ನವನಾಥರ ಮಹಿಮೆ ಹಾಗೂ ಉಪದೇಶ ಪ್ರಸಂಗವಾಗಿತ್ತು. 11ನೇ ಸ್ಕಂದನ 2ನೇ ಅಧ್ಯಾಯದಲ್ಲಿ ನವನಾಥನಿಸಿದ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿಹೋತ, ದ್ರುಮಿಲ, ಚಮಸ, ಕರಬಾಜುನರು ರಾಜಶ್ರೀ ಜನಕನಿಗೆ ಆಧ್ಯಾತ್ಮ ರಹಸ್ಯವನ್ನು ಬೋಧಿಸಿದ್ದಾರೆ. ಕವಿಯು ಭಾಗವತ ಧರ್ಮವನ್ನು ಹೇಳಿದ್ದಾನೆ. ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದ್ದಾನೆ. ಅಂತರಿಕ್ಷನು ಮಾಯೆಯ ಬಗ್ಗೆ ಹೇಳಿದ್ದಾನೆ. ಪ್ರಬುದ್ಧನು ಮಾಯೆಯನ್ನು ಹೇಗೆ ದಾಟುವುದು ಎಂಬ ಬಗ್ಗೆಯೂ, ಪಿಪ್ಪಲಾಯನು ಪರಬ್ರಹ್ಮನ ಬಗ್ಗೆಯೂ ಉಪದೇಶ ನೀಡಿದ್ದಾನೆ. ಅವಿಹೋತ್ರನು ಕರ್ಮದ ಬಗ್ಗೆ ವಿವರಣೆ ನೀಡಲು, ದ್ರುಮಿಲನು ಪರಮಾತ್ಮನ ಅವತಾರ ಹಾಗೂ ಲೀಲಾವಿಲಾಸಗಳನ್ನು ಬಣ್ಣಿಸಿದನು. ಚಮಸನು ನಾಸಕ್ತಿಕ ದೇಹತ್ಯಾಗದ ನಂತರ ಏನನ್ನು ಅನುಭವಿಸುವನು ಎಂಬ ಬಗ್ಗೆ ಹೇಳಿದ್ದಾನೆ. ಕರಬಾಜನನು ಚತುರ್ಯಾಗಗಳಲ್ಲಿಯೂ ಪರಮಾತ್ಮನನ್ನು ಹೇಗೆ ಆರಾಧಿಸಬೇಕು ಎಂಬ ಬಗ್ಗೆ ಹೇಳಿ ಈ ಕಲಿಯುಗದಲ್ಲಿ ಶ್ರೀ ಹರಿಯ ನಾಮಸ್ಮರಣೆಯು ಒಂದೇ ಮೋಕ್ಷದ ಸಾಧನೆ ಎಂದು ಉಪದೇಶಿಸಿದ್ದಾರೆ. ಭಾಗವತದ ಈ ಪ್ರಸಂಗದ ಪಾರಾಯಣ ಮುಗಿದಾಗ ಕಾಕಾ ದೀಕ್ಷಿತರು ಶ್ಯಾಮ ಅವರನ್ನು ಕುರಿತು, ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ, ಆದರೆ ಅವುಗಳನ್ನು ಅನುಷ್ಠಾನ ಮಾಡುವುದು ಎಷ್ಟು ಕಷ್ಟಕರ. ನವನಾಥರೇನು ಅಜನ್ಮಯೋಗಿಗಳು. ಸಾಮಾನ್ಯರಾದ ನಮಗೆ ಇಂತಹ ಶುದ್ಧ ಭಕ್ತಿ ಸಾಧ್ಯವೇ? ನಮಗೆಲ್ಲಿ ಮುಕ್ತಿ ದೊರೆತೀತು ಎಂಬ ನಿರಾಶ ಭಾವನೆ ವ್ಯಕ್ತಪಡಿಸಿದರು. ಶ್ಯಾಮ ಅವರಿಗೆ ಇದು ಸರಿತೋರಲಿಲ್ಲ. ಬಾಬಾ ಅವರಂತಹ ಸಮರ್ಥ ಸದ್ಗುರುಗಳು ನಮಗೆ ದೊರೆತಿರುವಾಗ ನಾವೇಕೆ ಹೀಗೆನ್ನಬೇಕು? ಅವರಲ್ಲಿ ಭಕ್ತಿ ಇದ್ದರೆ ನಾವು ಅಶಾಂತಿಯಿಂದ ಪರಿತಪಿಸುವ ಅಗತ್ಯವಿಲ್ಲ. ಬಾಬಾ ಅವರೇ ನಮ್ಮ ಗುರು. ಶ್ರೀ ಹರಿನಾಮ ಸ್ಮರಣೆಯೊಂದೇ ಮೋಕ್ಷ ಸಾಧನ. ಚಿಂತಿಸಬೇಡ ಎಂದರು.
ಕಾಕಾ ಸಾಹೇಬರಿಗೆ ಈ ವಿವರಣೆಯಿಂದ ತೃಪ್ತಿ ಆಗಲಿಲ್ಲ. ಆ ದಿನವೆಲ್ಲ ಪರಿಪೂರ್ಣವಾದ ಭಕ್ತಿ ಹೇಗೆ ಎಂಬ ಬಗ್ಗೆ ಚಿಂತಿಸತೊಡಗಿದರು. ಮರುದಿನ ಬೆಳಗ್ಗೆ ಒಂದು ಪವಾಡದೃಶ ಘಟನೆ ನಡೆಯಿತು. ಶ್ಯಾಮ ಅವರ ಬಳಿ ಆನಂದರಾವ್ ಪಾಕಡೆ ಎಂಬ ಗೃಹಸ್ಥರು ಬಂದಾಗ ಭಾಗವತ ಪಾರಾಯಣ ನಡೆದಿತ್ತು. ಪಾಕಡೆ ಅವರು ಶ್ಯಾಮ ಅವರ ಕಿವಿಯಲ್ಲಿ ರಹಸ್ಯವಾಗಿ ತಮಗಾದ ಸ್ವಪ್ನದ ಅನುಭವವೊಂದನ್ನು ಹೇಳುತ್ತಿದ್ದರು. ಕಾಕಾ ಸಾಹೇಬರು ಅದೇನೆಂದು ಕೇಳಿದಾಗ, ನಿನ್ನೆ ನೀವು ಒಂದು ಸಂದೇಶ ವ್ಯಕ್ತಪಡಿಸಿದ್ದರಲ್ಲ, ಅದಕ್ಕೆ ವಿವರಣೆ ಇಲ್ಲಿದೆ. ಗುರುಪಾದಗಳಿಗೆ ವಂದಿಸುವುದು ಹಾಗೂ ನಿರ್ಮಲವಾದ ಭಕ್ತಿ ಇಷ್ಟೇ ಈ ಕಾಲಕ್ಕೆ ಸಾಕು ಮೋಕ್ಷ ಸಾಧನೆಗೆ ಎಂಬುದೇ ಇದರ ಅರ್ಥ. ಕನಸಿನಲ್ಲಿ ಪಾಕಡೆ ಅವರು ಸಾಗರದಲ್ಲಿ ನಿಂತಿದ್ದರು. ಬಾಬಾ ಅಲ್ಲಿ ರತ್ನ ಸಿಂಹಾಸನದ ಮೇಲೆ ಆಸೀನರಾಗಿದ್ದರು. ಅವರ ಚರಣಗಳು ಮಾತ್ರ ನೀರಲ್ಲಿ ಇದ್ದವು. ಈ ದೃಶ್ಯ ಕನಸಿನಂತಿದ್ದರೆ ನೈಜವಾಗಿ ತೋರುತ್ತಿತ್ತು. ಅಲ್ಲಿ ಆಗ ಇದ್ದ ಶ್ಯಾಮ ಅವರು ಬಾಬಾ ಅವರ ಚರಣಗಳಿಗೆ ನಮಸ್ಕರಿಸಿ ಎಂದರು. ಏನು ಮಾಡಲಿ, ಅವರ ಚರಣಗಳು ನೀರಿನಲ್ಲಿದೆ. ನನ್ನ ಶಿರವನ್ನು ಅದರ ಮೇಲೆ ಹೇಗಿಡಲಿ ಎಂಬುದೇ ಸಮಸ್ಯೆ ಎಂದು ಪಾಕಡೆ ತಿಳಿಸಿದರು. ಶ್ಯಾಮ ಅವರು, ಗುರುದೇವ, ನೀರಿನಲ್ಲಿ ಇರುವ ನಿಮ್ಮ ಚರಣ ಕಮಲಗಳನ್ನು ಮೇಲೆ ಇಡಬಾರದೆ ಎಂದು ಪ್ರಾರ್ಥಿಸಿದರು. ಬಾಬಾ ಆಗ ತಮ್ಮ ಪಾದಕಮಲಗಳನ್ನು ಮೇಲಕ್ಕೆತ್ತಿದರು. ಪಾಕಡೆ ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದರು. ಆಗ ಬಾಬಾ ನಗುತ್ತಾ, ನಮ್ಮ ಶ್ಯಾಮನಿಗೆ ಜರಿ ಅಂಚಿನ ದೂತರ ನೀಡು, ನಿನಗೆ ಶುಭವಾಗಲಿ ಎಂದಂತಾಯಿತು. ಪಾಕಡೆ ಅಂತಹ ದೂತರನ್ನು ಕೈಯಲ್ಲಿ ಹಿಡಿದು ಶ್ಯಾಮ ಅವರನ್ನು ಸ್ವೀಕರಿಸುವಂತೆ ಕೋರಿದರು. ಬಾಬಾ ತೆಗೋ ಎಂದು ಹೇಳುವವರೆಗೂ ನಾನು ಅದನ್ನು ಸ್ವೀಕರಿಸುವುದಿಲ್ಲ ಎಂದು ಶ್ಯಾಮ ಹೇಳಿದರು. ಕಾಕಾ ಸಾಹೇಬರು ಈ ವಿಷಯವನ್ನು ನಿರ್ಣಯ ತೆಗೆದುಕೊಳ್ಳಲು ಚೀಟಿ ಹಾಕೋಣ ಎಂದರು. ಒಂದು ಚೀಟಿಯನ್ನು ಸ್ವೀಕರಿಸು ಎಂತಲೂ ಇನ್ನೊಂದನ್ನು ಬೇಡ ಎಂದು ಬರೆದು ಬಾಬಾ ಅವರ ಚಿತ್ರಪಟದ ಮುಂದಿಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಲಾಯಿತು. ಅದರಲ್ಲಿ ಸ್ವೀಕರಿಸು ಎಂದೇ ಬರೆದಿತ್ತು. ಶ್ಯಾಮ ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. ಕಾಕಾ ಸಾಹೇಬರ ಸಂದೇಹ ಪರಿಹಾರವಾಯಿತು. ಈ ಪ್ರಸಂಗದ ಮೂಲಕ ನಾವು ಗುರುಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಸೂಚನೆ ಇದೆ. ಗುರುವೇ ತಂದೆ, ತಾಯಿ, ಗೆಳೆಯ, ಬಳಗ ಎಲ್ಲ ಎಂಬ ಅಚಲ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಸೂರ್ಯನ ಮುಂದೆ ಕತ್ತಲೆ ಹೇಗೆ ಇರಲಾರದೋ ಹಾಗೆಯೇ ಗುರುವಿನ ಮುಂದೆ ಸಂಸಾರ ಬಾಧೆ ಇರಲಾರದು ಎಂದು ಚೆನ್ನಾಗಿ ಮನಗಣವಾಗಬೇಕು. ಬಾಬಾ ಅನೇಕ ಬಾರಿ ಹೇಳುತ್ತಿದ್ದರು, ಯಾವುದು ನಮ್ಮದೋ ಅದು ನಮ್ಮ ಬಳಿ ಇರುತ್ತದೆ, ಇತರರದು ಇತರರ ಬಳಿಯೇ ಇರುತ್ತದೆ. ಇದು ಎಂತಹ ಅಮೃತ ವಾಕ್ಯ. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ 45ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಾಯಿ ಸಚ್ಚರಿತ್ರೆಯ 46ನೇ ಅಧ್ಯಾಯವನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಶ್ರೀ ಸಾಯಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಸಾಯಿನಾಥಾಯ ಮಂಗಳಂ.